ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬ್ಯಾಡ್ ಬಾಯ್. ಯಾಕಪ್ಪ ಇವ್ ಹಿಂಗೆ ನಗಿತಾವನ್ನ ನೋಡ್ತಾ ಇದ್ದೀರಾ? ಈ ಮ್ಯಾಚ್ ನೋಡ್ಕೊಬನ್ನಿ. ನೋಡಿದ್ರಾ? ಇದು ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ ಹೇಳಿದ್ದು. ಅದು ಬೇರೆ ಯಾರಲ್ಲ, ಮಿಸ್ಟರ್ ತೊಂಬಟ್ಟಿ ರಾಯುಡು. ಸಾರಿ ಇದು ಅಂಬಟ್ಟಿ ರಾಯುಡು, CSK ಪ್ಲೇಯರ್ ಅಂತ ಹೇಳಕ್ ಬಂದೆ. ಕೊಡೋ ಮರ್ಯಾದೆ ನಾವು ಕೊಡಲೇಬೇಕು. ಶತ್ರುಗಳಾದರೂ ಮರ್ಯಾದೆ ಕೊಡಬೇಕನ್ನೋ ನಾಡಲ್ಲಿ ಹುಟ್ಟಿದ್ದೀವಿ. ಸೊ ಇದಕ್ಕೆ ಕರ್ಮ ಹೆಂಗೆ ರಿಪ್ಲೈ ಕೊಡ್ತು ಅಂತ ನೋಡಲೇಬೇಕಲ್ವಾ? ನೋಡಿ. ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಹೋದ ವರ್ಷ ಕಮ್ಮಿನ ಮಾತಾಡಿದೆ ನೀನು, ಏನೇನು ಮಾತಾಡಿದೆ, ಅದಕ್ಕೆ ಹೋದ ವರ್ಷನೇ ಸಿಕ್ತಲ್ಲ ಎಕ್ಸಾಂಪಲ್. ಸುಮ್ಮನೆ ಆ್ಯಂಡ್ ಇಟ್ಸ್ 6 ಇಟ್ಸ್ 4 ಅಂದ್ಕೊಂಡ್ರೆ ಕಾಸಾದರೂ ಸಿಕ್ಕಿರೋದು. ಇವೆಲ್ಲ ಬೇಕಾ? ಅಲ್ಲ, ನಾನು ಒಂದು ಕೇಳ್ತೀನಿ, ನಿಮಗೆ ಬ್ಯಾನ್ ಆಗೋದಂದರೆ ಅಷ್ಟೊಂದು ಇಷ್ಟನಾ? 2 ವರ್ಷ ನೋಡಿದ್ರೆ IPL ಬ್ಯಾನ್ ಆದ್ರಿ, BCCI ಅವ್ರು ಬ್ಯಾನ್ ಮಾಡಿದ್ರು. ಇವಾಗ ನೋಡಿದ್ರೆ ಕಾಮೆಂಟ್ರಿಯಿಂದ IPL ಅವ್ರು ಬ್ಯಾನ್ ಮಾಡೋರೆ. ಅಷ್ಟೊಂದು ಆಸೆ. ಅದಕ್ಕೆನ ನೀವು ನಮ್ಮ ಟ್ರಾಲ್ ಮಾಡಿ ಇದು ಗೊತ್ತಿರಲಿಲ್ಲ. ಹಂಗಾರೆ ಟ್ರಾಲ್ ಮಾಡ್ಕೊಳ್ಳಿ. ಹಂಗಂತ ನಿಮ್ಮ ಲೈಫ್ನೆಲ್ಲ ಹಾಳು ಮಾಡ್ಕೊಂಬಿಡ್ರಪ್ಪ. ಹೇಳೋದು ಕೇಳಿ. ನಮ್ಮನ್ನ ಟ್ರಾಲ್ ಮಾಡ್ತೀವಿ ಅಂತ ಸುಮ್ಮನೆ ಈ ಕಾರಣಕ್ಕೇನೆ ಹೇಳೋದು, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ. ನೀವೇನೋ ಟ್ರಾಲ್ ಮಾಡಿದ್ರೆ ನಮಗೆ ಅವಮಾನ ಆಗ್ಬಿಡುತ್ತೆ, ಸುಮ್ಮನೆ ನಮ್ಮನ್ನ ಟ್ರಾಲ್ ಮಾಡೋಕೆ ಬಂದು ನಿಮ್ಮದೇ ಹೋಗ್ಬಿಡುತ್ತೆ, ಯಾಕೆ ಅಷ್ಟೇ. ಲಾಲಿಪಾಪ್ ಅಂತ ಕರಿತೀರಾ, ಕರ್ಕೊಳ್ಳಿ. 17 ವರ್ಷದಿಂದ ಬರೀ ಚಿಪ್ಪೆ ಅಂತ ಅನ್ಕೊಳ್ಳಿ. ಈ ಸಲ ಕಪ್ ನಮ್ಮದೇ ಅಂತ ನೋಡಿ ನಗಿತೀರಾ, ನಗಿರಿ. ಬೆಂಕಿಗೆ ನೀವು ಕೈ ಇಟ್ಟರು, ನಿಮ್ಮ ಕೈಗೆ ಬೆಂಕಿ ತಾಕಿದ್ರು ಸುಡೋದು ನಿಮ್ಮ ಕೈಯೇ. ಓಕೆ, ಸ್ವಲ್ಪ ಆದಷ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಷ್ಟೇ.